ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡೂ ಇದೆ. 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಇರತಕ್ಕಂಥದ್ದು. ಆದರೆ ಯಾವುದೇ ಗ್ರಹಣ ಆದರೂ ಕೂಡ ಅದರಲ್ಲೂ ಕೆಲವೊಂದು ಸಮಯ ಇರುತ್ತೆ. ಯಾವ ವಾರದಲ್ಲಿ ಯಾವ ಅಯನ ಮೊದಲು ನಾವು ಯಾವ ಸಂವತ್ಸರ ಯಾವ ವರ್ಷದಲ್ಲಿ ಯಾವ ಗ್ರಹಣ ಆಗುತ್ತೆ ಅನ್ನತಕ್ಕಂಥ ತುಂಬ ಮುಖ್ಯ. ನಂತರದಲ್ಲಿ ಅಯನ ದಕ್ಷಿಣಾಯನದಲ್ಲಿ ಆದರೆ ಏನು, ಉತ್ತರಾಯಣದಲ್ಲಿ ಗ್ರಹಣ ಆದರೆ ಏನು ಅನ್ನತಕ್ಕಂಥದ್ದು ಇನ್ನೊಂದು. ಜೊತೆಯಲ್ಲಿ ಯಾವ ವಾರದಲ್ಲಿ ಆಗುತ್ತೆ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹಣ ಭಾನುವಾರ ಆದರೆ ಒಳ್ಳೆಯದು, ಚಂದ್ರಗ್ರಹಣ ಸೋಮವಾರ ಅಂದರೆ ಚಂದ್ರವಾರ, ಸೋಮವಾರ ಚಂದ್ರಗ್ರಹಣ ಆದರೆ ಅದಕ್ಕೆ ಚೂಡಾಮಣಿ ಅನ್ನತಕ್ಕಂಥ ಒಂದು ವಿಶೇಷವಾದಂತಹ ನಾಮಧೇಯ ಇದೆ. ಆ ಗ್ರಹಣಗಳಲ್ಲೆಲ್ಲ ಭಾನುವಾರ ಸೋಮವಾರ ಚಂದ್ರ ಸೂರ್ಯಗ್ರಹಣ ಆಗತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಸಮಯದಲ್ಲಿ ಗ್ರಹಣವೇ ಶ್ರೇಷ್ಠ ಪರ್ವಕಾಲ. ಆ ಗ್ರಹಣದಲ್ಲಿ ನೀವು ಮಾಡ್ತಕ್ಕ ಚೂಡಾಮಣಿ ಇಂತಹ ನಿರ್ದಿಷ್ಟ ದಿನಗಳಲ್ಲಿ ವಾರದಲ್ಲಿ ಏನಾದರೂ ಬಂದರೆ ಇನ್ನೂ ಅದಕ್ಕೆ ಪವರ್ ಜಾಸ್ತಿ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಆದ್ದರಿಂದ ಈ ಸಲ ಏನೂ ಆ ರೀತಿಯಾಗಿ ಬಂದಿಲ್ಲ, ಮಂಗಳವಾರ ಬಂದಿದೆ. ಅದರಿಂದ ಎಲ್ಲಾದರೂ ಬಂದಂತಹ ಸಮಯದಲ್ಲಿ ಯಾವುದೋ ಒಂದು ವರ್ಷದಲ್ಲಿ ಬರಬಹುದು, ಅದನ್ನು ನಾವು ತಿಳಿದುಕೊಂಡೇ ಇರಬೇಕು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.